ಬದುಕಿನ ಕೆಲವು ರಿಲೇಶನ್ಶಿಪ್ಸ್ನಲ್ಲಿ ನಿಮಗೆ ಚಾಯ್ಸ್ ಅಂತ ಹೇಳೋದಿರೋದಿಲ್ಲ. ಎಕ್ಸಾಂಪಲ್, ನಮ್ಮ ಅಪ್ಪ ಅಮ್ಮ ಯಾರು, ಹೇಗಿರ್ತಾರೆ, ಎಲ್ಲಿಂದ ಬಂದಿರ್ತಾರೆ ಅಂತ ಹೇಳೋದನ್ನು ಆಯ್ಕೆ ಮಾಡುವಂತಹ ಅವಕಾಶ ನಿಮಗಿಲ್ಲ. ನಮ್ಮ ಅಪ್ಪ ಅಮ್ಮ ಅವರೇ. ನಮಗೂ ನಮ್ಮ ಮಕ್ಕಳನ್ನು ಚೂಸ್ ಮಾಡುವಂತಹ ಅವಕಾಶ ಇರೋದಿಲ್ಲ. 9 ತಿಂಗಳು ಹೊರೋದು ಮತ್ತು ಹೆರೋದು ಅಂತ ಮಾಡುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಆ ಮಗು ಹೊರಗೆ ಬಂದ ಮೇಲೆಯೇ ಅದು ಹೇಗಿದೆ, ಅದರ ಬೆಳವಣಿಗೆ ಹೇಗಿದೆ, ಬುದ್ಧಿವಂತಿಕೆ ಹೇಗಿದೆ, ನೋಡೋದಕ್ಕೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳುವಂತಹದ್ದು ಎಲ್ಲವೂ ಅರಿವಾಗುವಂತಹದ್ದು. ಹೀಗಾಗಿ ಈ ರಿಲೇಶನ್ಶಿಪ್ಸ್ನಲ್ಲಿ ನೀವು ಪ್ರೀತಿ ಕೊಡೋಕೆ ದೊಡ್ಡದು ಅಂತೇನೂ ಇಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ಅಂತ ಹೇಳಿದರೆ ಪ್ರೀತಿ ಖಂಡಿತ. ನಮಗೂ ಹೆಗ್ಗಣ ಮುದ್ದು, ನಮ್ಮ ಮಗು ನಮ್ಮ ಮಕ್ಕಳು ಅಂತ ಹೇಳಿದರೆ ನಮಗೆ ಪ್ರೀತಿ ಖಂಡಿತ. ಆದರೆ ಈ ರಿಲೇಶನ್ಶಿಪ್ಗಳ ನೇಚರ್ ಏನು ಅನ್ನೋದು ನಿಮಗೊಂದು ಅರ್ಥ ಆಗ್ತಿದೆಯಾ? ಅಪ್ಪ ಅಮ್ಮನ ವಿಚಾರಕ್ಕೆ ಬನ್ನಿ. ಅವರು ಜೀವನ ಪರ್ಯಂತ ನಿಮ್ಮ ಜೊತೆಯಲ್ಲಿರ್ತಾರಾ? ಖಂಡಿತ ಇಲ್ಲ. ವಯಸ್ಸಾಗುತ್ತೆ, ಅಥವಾ ಇವತ್ತಿನ ಜೀವನ ಪದ್ಧತಿಯನ್ನು ನೀವು ನೋಡಿದ್ರಿ ಅಂತ ಹೇಳಿದರೆ, ನೀವು ಉದ್ಯೋಗಕ್ಕಾಗಿ ಬೇರೆಲ್ಲೋ ಇರ್ತೀರಿ, ಅಪ್ಪ ಅಮ್ಮ ಹಳ್ಳಿಯಲ್ಲಿರ್ತಾರೆ. ಅವರು ನಿಮ್ಮನ್ನು ಭೇಟಿಯಾಗೋದು, ನೀವು ಅವರನ್ನು ಭೇಟಿಯಾಗೋದು ಯಾವಾಗಲೂ. ಆದರೂ ಅವ್ರು ಇದ್ದಾರೆ ಅಂತ ಇರುತ್ತೆ, ಫೋನ್ನಲ್ಲಿ ಮಾತುಕತೆ ನಡೀತಿರುತ್ತೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾವೆಲ್ಲರೂ ಪ್ರಿಪೇರ್ಡ್ ಇದಕ್ಕೆ. ಅಪ್ಪ ಅಮ್ಮ ವಯಸ್ಸಾಗ್ತಾರೆ, ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳುವಂತಹ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏಜ್ ಆಗಿರುವಂತಹ ಅಡಲ್ಟ್ಗಳಲ್ಲಿ ಇರುತ್ತೆ. ಇನ್ನು ಎರಡನೇ ಟೈಪ್ ಆಫ್ ರಿಲೇಶನ್ಶಿಪ್, ನಮ್ಮ ಮಕ್ಕಳು ದೊಡ್ಡವರಾಗ್ತಾರೆ. ಅವರ ಎಜುಕೇಷನ್, ಇವತ್ತು ನಮ್ಮ ತಂದೆ ತಾಯಿಯನ್ನು ನಾವು ಬಿಟ್ಟು ಹೋಗ್ತಾ ಇರುವ ರೀತಿಯಲ್ಲಿಯೇ ನಮ್ಮನ್ನು ಅವರು ಬಿಟ್ಟು ಹೋಗ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಅಂಡರ್ಸ್ಟುಡ್. ಅಂದರೆ ಈ ಎರಡು ರಿಲೇಶನ್ಶಿಪ್ಗೆ ಕಂಪೇರ್ ಮಾಡಿದರೆ ಒಂದು ಮೂರನೇ ರಿಲೇಶನ್ಶಿಪ್ ಇದೆ. ಯಾವುದು ಗೊತ್ತಾ? ನಮ್ಮ ಲೈಫ್ ಪಾರ್ಟ್ನರ್ನ ರಿಲೇಶನ್ಶಿಪ್. ಅಪ್ಪ ಅಮ್ಮನನ್ನು ಆಯ್ಕೆ ಮಾಡುವ ಅವಕಾಶ ಇರೋದಿಲ್ಲ, ಮಕ್ಕಳನ್ನು ಚೂಸ್ ಮಾಡುವ ಅವಕಾಶ ಇರೋದಿಲ್ಲ. ಆದರೆ ತುಂಬ ಜನರಿಗೆ, ಅಟ್ಲೀಸ್ಟ್ ನನ್ನಂಥವರಿಗೆ, ನನಗೆ ಲೈಫ್ ಪಾರ್ಟ್ನರನ್ನು ಆಯ್ಕೆ ಮಾಡುವಂತಹ ಅವಕಾಶ ಇರುತ್ತೆ. ಬೇರೆಲ್ಲರೂ ರಕ್ತ ಸಂಬಂಧಿಗಳೇ. ಅಪ್ಪ ಅಮ್ಮ ಮತ್ತು ನಿಮ್ಮ ಜೊತೆ ರಕ್ತ ಸಂಬಂಧ ಇದೆ, DNA ಹಂಚಿಕೊಂಡಿರ್ತೀರಿ, ಅಲ್ಲಿ ಕಾಮನಾಲಿಟಿ ಇರುವಂತಹದ್ದು ಸಹಜ. ನೋಡೋಕೆ ನೀನು ನಿನ್ನ ಅಪ್ಪನ ಹಾಗೆ ಕಾಣ್ತೀಯ, ನೋಡೋಕೆ ನೀನು ನಿನ್ನ ಅಮ್ಮನ ಹಾಗೆ ಕಾಣ್ತೀಯ, ಅಮ್ಮನ ಹಾಗೆ ನಿನ್ನ ಬಿಹೇವಿಯರ್, ಅಪ್ಪನ ಹಾಗೆ ನಿನ್ನ ವಾಯ್ಸ್, ಈ ರೀತಿಯ ಮಾತುಗಳನ್ನೆಲ್ಲ ಹೇಳೋದು ಕೇಳಿರ್ತೀರಿ. ಬಿಕಾಸ್ ದರ್ ಇಸ್ ಅ ಕಾಮನಾಲಿಟಿ ಇದೆ. ಆದರೆ ಮದುವೆ ಆಗುವಂತಹ ಹುಡುಗಿ, ಮದುವೆ ಆಗುವಂತಹ ಹುಡುಗ, ದೇ ಆರ್ ಟೋಟಲಿ ನ್ಯೂ ಟು ಈಚ್ ಅದರ್. ನಾನು ಮಾರ್ಚ್ 19, 2025 ಅಪೂರ್ವ ಅಂತ ಹೇಳುವಂತಹ ಒಂದು ಹುಡುಗಿ ಭೂಮಿಯ ಮೇಲಿತ್ತು ಅನ್ನೋದನ್ನೇ ಅರಿತಿರಲಿಲ್ಲ. ಆದರೆ ನವೆಂಬರ್ 10, 2025 ಆ ದಿನ ರಾತ್ರಿ ನಮ್ಮಿಬ್ಬರ ಮದುವೆ ಆಗಿತ್ತು. ನಾವಿಬ್ಬರು ಒಂದೇ ಕೋಣೆಯಲ್ಲಿದ್ವಿ. ಜಸ್ಟ್ ನೋಡಿ, 6 ತಿಂಗಳ ವ್ಯತ್ಯಾಸ ನಮ್ಮಿಬ್ಬರನ್ನು ಬದುಕು ಒಂದು ಕೋಣೆಯ ಒಳಗೆ ಹಾಕಿತ್ತು. ಆ್ಯಂಡ್ ಈ ರೀತಿಯಲ್ಲಿ ನೀವಿಬ್ಬರು ಒಟ್ಟಿಗೆ ಇರಬೇಕು. ಯಾವ ಸಮಯದವರೆಗೆ? ಅಂಟಿಲ್ ಡೆತ್ ಪಾರ್ಟ್ಸ್ ಅಸ್ ಅಪಾರ್ಟ್. ಇದು ನಾವೆಲ್ಲರೂ ಲೈಫಲ್ಲಿ ತುಂಬ ಲೇಟಾಗಿ ಅರ್ಥ ಮಾಡಿಕೊಳ್ಳುವಂತಹ ವಿಚಾರ. ತುಂಬ ಜನರಿಗೆ ಗಂಡ ಅಂತ ಹೇಳಿದರೆ ಅಥವಾ ಹೆಂಡತಿ ಅಂತ ಹೇಳಿದರೆ ದ್ಯಾಟ್ ಈಸ್ ಒನ್ ಪರ್ಸನ್ ಹೂಮ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಲೇಟರ್. ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳುವವರು ಸುಮಾರು ಜನ ಇದ್ದಾರೆ. ಅತ್ತೆ ಮಾವನನ್ನು ನೋಡಿದರೆ ಆಗದೇ ಇರುವವರು ಸುಮಾರು ಜನ ಇದ್ದಾರೆ. ಆದರೆ ಅತ್ತೆ ಮಾವನಿಗೋಸ್ಕರ, ಅಪ್ಪ ಅಮ್ಮನಿಗೋಸ್ಕರ ಗಂಡನನ್ನು ದೂರಾಗಿಸುವಂತಹ, ಹೆಂಡತಿಯನ್ನು ದೂರ ಮಾಡಿಕೊಳ್ಳುವಂತಹ, ಹೆಂಡತಿಯ ಮಾತಿಗೆ ಬೆಲೆಯನ್ನೇ ಕೊಡದೇ ಇರುವಂತಹ ಜನರಿದ್ದಾರೆ. ಮಕ್ಕಳು 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 ಅಂತ ಹೇಳಿ ಬದುಕಿನುದ್ದಕ್ಕೂ ಅವರನ್ನು ಟೇಕ್ ಕೇರ್ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಬಟ್ ಸಮ್ವೇರ್ ಡೌನ್ ದ ಲೈನ್ 7-8-10 ವರ್ಷ ಪ್ರಾಯಶಃ ಮದುವೆ ಆದಮೇಲೆ ಯು ರಿಯಲೈಸ್ ದ್ಯಾಟ್ ಅಪ್ಪ ಅಮ್ಮನಿಗೆ ವಯಸ್ಸಾಗ್ತಿದೆ, ಮಕ್ಕಳು ದೊಡ್ಡವರಾಗ್ತಿದ್ದಾರೆ. ದೊಡ್ಡವರಾದ ಮಕ್ಕಳು ನಾವು ಹೇಳಿದ್ದನ್ನು ಕೇಳೋದಿಲ್ಲ, ಏಜ್ ಆಗಿರುವಂತಹ ಅಪ್ಪ ಅಮ್ಮನೂ ನಾವು ಹೇಳಿದ್ದನ್ನು ಕೇಳೋದಿಲ್ಲ. ಹೇಳಿದ್ದನ್ನು ಕೇಳೋದು, ಸ್ವಲ್ಪ ನಮ್ಮ ಜೊತೆಗೆ ಜಗಳ ಆಡೋದು, ಸ್ವಲ್ಪ ನಿನ್ನ ಹೆಲ್ತಿನ ಬಗ್ಗೆ ಟೇಕ್ ಕೇರ್ ಮಾಡುವಂತ ಹೇಳುವಂತಹದ್ದು ನಾವು ಮದುವೆ ಆಗಿರುವಂತಹ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಸಂಗಾತಿ ಮಾತ್ರ. ಅದರಲ್ಲಿ ಅವರ ಸ್ವಾರ್ಥವೂ ಇದೆ. ಅವರು ಯೋಚನೆ ಮಾಡೋದು ಇದನ್ನೇ, ನಾಳೆ ಹೆತ್ತವರು ಹೊರಟು ಹೋದ ಮೇಲೆ, ಮಕ್ಕಳು ದೊಡ್ಡವರಾದ ಮೇಲೆ ನನಗೆ ಬೇಕಾಗಿರುವಂತಹದ್ದು, ನನ್ನ ಜೊತೆಯಲ್ಲಿರುವಂತಹದ್ದು ಇವನೊಬ್ಬನೇ ಅಂತ. ನಾನು ಅಪೂರ್ವ ಈ ಎಕ್ಸಾಕ್ಟ್ ಮಾತುಕತೆಯನ್ನು ಮಾತಾಡಿದ್ದೇವೆ. ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಹೌ ವಿ ವಿಲ್ ಗ್ರೋ ಓಲ್ಡ್, ಹೌ our kids will be older, how our parents are already old. ನನ್ನ ಅಪ್ಪ ಅಮ್ಮನಿಗಿಂತ ಅವಳ ಅಪ್ಪ ಅಮ್ಮನಿಗೆ ವಯಸ್ಸು ಹೆಚ್ಚಿತ್ತು.
ಅವಳು ಯಾವಾಗಲೂ ಹೇಳ್ತಿದ್ಲು, ನನ್ನ ಅಪ್ಪ ಅಮ್ಮ ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಿನ್ನ ಅಪ್ಪ ಅಮ್ಮ ಇನ್ನೊಂದು 6-7 ವರ್ಷದಲ್ಲಿ ಇರ್ತಾರೆ. ಆ ವಯಸ್ಸಿನದ್ದೇ ಆದಂತಹ ಸಮಸ್ಯೆಗಳು ಇರ್ತವೆ. ಆಗ ವಿ ಹ್ಯಾವ್ ಟು ಬಿ ದೇರ್ ಫಾರ್ ದೆಮ್ ಅಂತೆಲ್ಲ. ಬಟ್ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಅವಳಿಲ್ಲ, ನಾವೆಲ್ಲ ಇದ್ದೇವೆ. ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಅವಳ ನೆನಪುಗಳ ಬಗ್ಗೆ, ಅವಳ ಬದುಕಿನ ಬಗ್ಗೆ ಪ್ರತಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಪ್ರಶ್ನೆಗಳನ್ನು ಕೇಳಿಕೊಳ್ತೇನೆ ನನ್ನನ್ನೇ ನಾನು. ಆಮ್ ಐ ಡೂಯಿಂಗ್ ದ ರೈಟ್ ಥಿಂಗ್? ಅವಳ ಬಗ್ಗೆ ಇಷ್ಟೆಲ್ಲ ವಿಡಿಯೋ ಮಾಡ್ತೇನೆ, ಹೀಗೆಲ್ಲ ಇದ್ಲು ಅಂತ ಹೇಳ್ತೇನೆ. ವುಡ್ ಶಿ ಹ್ಯಾವ್ ಅಪ್ರೂವ್ಡ್ ಆಫ್ ಇಟ್? ಅವಳನ್ನು ಈ ರೀತಿಯಲ್ಲಿ ಜಗತ್ತಿನ ಮುಂದೆ ಹೇಳೋದು ಒಂದು ರೀತಿಯಲ್ಲಿ ಅವಳನ್ನು ನಗ್ನವಾಗಿ ಬಿಡೋದು ಅಂತ ನನಗನ್ಸುತ್ತೆ. ಸರಿನಾ? ಅವಳು ಇದ್ದಿದ್ರೆ ಶಿ ವುಡ್ ಬಿ ಓಕೆ ವಿತ್ ದಟ್ ಆರ್ ನಾಟ್? ಶಿ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಪ್ರೈವೇಟ್ ಪರ್ಸನ್ ಟು ಬಿ ಆನೆಸ್ಟ್ ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅನ್ ಆನ್ಸರ್ ಫ್ರಮ್ ಹರ್. ನಾನು ಹೇಳ್ತೇನಲ್ಲ, ಐ ಟ್ರೈ ಕಮ್ಯುನಿಕೇಟಿಂಗ್ ಇನ್ ಆಲ್ ದ್ಯಾಟ್ ಅಂತ. ನನ್ನ ಯೋಗ ಗುರುಗಳು ತುಂಬ ಸಮಯ ಆಗಿತ್ತು, ಅವರು ನನಗೆ ಪರ್ಸ್ನಲ್ ಮೆಸೇಜ್ ಹಾಕಿದೆ, ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ತಾರೆ. ನಿನ್ನೆ ಅವರು ಹಾಕಿದಂತಹ ಮೆಸೇಜ್, ಥಾಟ್ ಫಾರ್ ದ ಡೇ, ದ ಲೋನ್ಲಿನೆಸ್ ವಿ ನೆವರ್ ಪ್ರಿಪೇರ್ಡ್ ಫಾರ್ ಅಂತ. ಅದರಲ್ಲಿ ಏನಿತ್ತು ಗೊತ್ತಾ? ಅದೊಂದು ಮೆಸೇಜ್, ಒಬ್ಬ ವ್ಯಕ್ತಿ ಅದನ್ನು ಇನ್ನೊಬ್ಬರಿಗೆ ಹೇಳ್ತಿರುವಂತಹದ್ದು. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಮಕ್ಕಳು ವಿದೇಶದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಅವನ ಹೆಂಡತಿ ಸಾವನ್ನಪ್ಪಿದ್ಲು. ಆತ ಒಬ್ಬನೇ ಬದುಕ್ತಾ ಇದ್ದಾನೀಗ. ಹೇಳ್ತಾನಂತೆ, ಐ ಆಮ್ ಪ್ರೇಯಿಂಗ್ ಟು ಗಾಡ್ ಟು ಟೇಕ್ ಮೀ ಅವೇ ಅಂತ. ಅಂದರೆ ಆ ಲೋನ್ಲಿನೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೋದಿಷ್ಟೇ, ನನ್ನನ್ನು ಬೇಗ ಕರೆಸ್ಕೊ ಅಂತ. ಆದರೆ ದಿಸ್ ಈಸ್ ನಾಟ್ ರೈಟ್. ಆತ ಮುಂದೆ ಬರ್ಕೊಂಡು ಹೋಗ್ತಾನೆ, ಐ ಆಮ್ ಸೋ ಸ್ಕೇರ್ಡ್, ದಿಸ್ ಕ್ಯಾನ್ ಹ್ಯಾಪನ್ ವಿತ್ ಒನ್ ಆಫ್ ಅಸ್ ಅಲ್ಲ. ನಮ್ಮ ಮುಂಚಿನ ಜನ್ರೇಷನ್ಗಳಿಗೆ ಕಂಪೇರ್ ಮಾಡಿದರೆ ನಾವೀಗ ಬದುಕೋದು ಹೆಚ್ಚು. ಅಪಾರ್ಟ್ ಫ್ರಮ್ ದಿಸ್ ಕೇಸಸ್ ವೇರ್, ನನ್ನಂತಹ ಕೇಸ್ನಲ್ಲಿ ಮಕ್ಕಳು ಬೇರೆ ಬೇರೆ ಸಿಟಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗೋದು ತುಂಬ ಕಾಮನ್ ಆಗಿ ಹೊರಟಿದೆ. ಅಪ್ಪ ಅಮ್ಮ ಏಜ್ ಆಗಿ ಅವ್ರು ಹೋಗ್ತಾರೆ, ಮಕ್ಕಳು ಈ ಕಡೆ ಹೋಗ್ತಾರೆ. ಆ್ಯಂಡ್ ಒಂದು ದಿನ ಬದುಕಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಲೈಫ್ ಪಾರ್ಟ್ನರ್, ನಮ್ಮ ಜೊತೆಗಿದ್ದವಳು ಇದ್ದವನು ಇದ್ದಕ್ಕಿದ್ದ ಹಾಗೆ ಅವರೂ ಹೊರಟು ಬಿಡ್ತಾರೆ. ಆ್ಯಂಡ್ ದೆನ್ ವಿ ರನ್ ಇನ್ ಟು ಪ್ರಾಬ್ಲಮ್. ನನ್ನ ಬದುಕಲ್ಲಿ ಆ ಪ್ರಾಬ್ಲಮ್ 6 ವರ್ಷಕ್ಕೆ ಬಂತು. 2019 ಮಾರ್ಚ್ ಟು 2025 ಮೇ ಆಕ್ಟಿವ್ ಲೈಫ್. ಅಲ್ಲಿಂದ ಒಂದು 4.5 ತಿಂಗಳುಗಳ ಕಾಲದ ಪ್ಯಾಸಿವ್ ಲೈಫ್. ಅಕ್ಟೋಬರ್ 7, 2025 ಅಫಿಷಿಯಲಿ ನನ್ನ ಹತ್ರ 2 ಕಾಫಿ ಮಗ್ ಇತ್ತು, ಅವಳದ್ದು ನನ್ನದು. ಬಟ್ ಆ 2ನೇ ಕಾಫಿ ಮಗ್ ಶೋಕೇಸ್ನಲ್ಲಿ ಹೋಗಿ ಕೂತ್ಬಿಟ್ಟಿತು. ಇಟ್ ಈಸ್ ನೆವರ್ ಗೋಯಿಂಗ್ ಟು ಬಿ ಯೂಸ್ಡ್ ಅಗೇನ್. ಅವಳದ್ದು ಅಂತ ಹೇಳುವಂತಹ ಪ್ಲೇಟ್ ಇದೆ ಮನೆಯಲ್ಲಿ ತುಂಬ. ಅದೆಲ್ಲ ಅವಳದ್ದು ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದರೆ, ಪ್ಲೇಟನ್ನು ತಿರುಗಿಸ್ಬೇಕು. ಅವಳಿಗೆ ಅವಳ ಅಪ್ಪನ ಮನೆ ಸಿಂಧೂರದ ಬಗ್ಗೆ ಭಯಂಕರ ಎಫೆಕ್ಷನ್. ಅವಳಿಗೂ ಅವಳ ಮೇಲೆ ತುಂಬ ಪ್ರೀತಿ. ಅಲ್ಲಿಂದ ಅವಳಿಗೆ ಕೊಟ್ಟಿರುವಂತಹ ಪಾತ್ರೆಗಳ ಗಿಫ್ಟ್ ಯಾವುದಾದ್ರೂ ಇದ್ರೆ, ಫ್ರಮ್ ಸಿಂಧೂರ, ಅವಳ ಅಪ್ಪನ ಮನೆ, ಟು ಅಪೂರ್ವ ಅಂತ ಹೇಳುವಂತಹ ಹೆಸರು ಅದರಲ್ಲಿ ಇದ್ದೇ ಇರುತ್ತೆ. ಮೊನ್ನೆ 1 ತಿಂಗಳ ಮುಂಚೆ ನಾನೇನೋ ಹುಡುಕ್ತಾ ಇದ್ದೆ ಮನೆಯಲ್ಲಿ, ನಮ್ಮ ಪಾತ್ರೆಗಳ ಇದರಲ್ಲೇ ಕಿಚನ್ನ ಒಳಗೆ. ಆ ಪ್ಲೇಟ್ ಸಿಕ್ತು. ಐಡೆಂಟಿಫೈ ಮಾಡೋದಕ್ಕೆ ತುಂಬ ಸುಲಭ. ಅಪೂರ್ವ ಹ್ಯಾಡ್ ಪ್ಲ್ಯಾನ್ಡ್ ಫಾರ್ ಎವ್ರಿ ಡ್ಯಾಮ್ ಥಿಂಗ್. ಅವಳ ಮ್ಯಾಟರ್ನಲ್ ಲೀನಿಯೇಜ್ನಲ್ಲಿ ಆರ್ಥರೈಟಿಸ್ ಇತ್ತು. ಆರ್ಥರೈಟಿಸ್ಗೆ ಕೊಡುವಂತಹ ಒಂದು ಪ್ರಿಕಾಷನ್ಸ್, ವೆಯ್ಟ್ ಎತ್ತಬೇಡಿ ಅಂತ. ನಮ್ಮ ಮನೆಯಲ್ಲಿರುವಂತಹ ಸ್ಟೀಲ್ ಪ್ಲೇಟ್ಸ್ ಎಲ್ಲ ಹೆವಿಯರ್ ಕಾಚ್. ಅವಳು ಇದನ್ನು ಅವಳ ಅಪ್ಪ ಅಮ್ಮನ ಜೊತೆಗೆ ಹೋಗಿ ಪುತ್ತೂರಿನ ಸೋಜಾದಿಂದ ಖರೀದಿ ಮಾಡಿದ್ದದ್ದು, ಮೇಕಿಂಗ್ ಶೋರ್ ದಿಸ್ ಇಸ್ ದ ಲೈಟೆಸ್ಟ್. ನಮ್ಮ ಮನೆಯಲ್ಲಿರುವ ತಟ್ಟೆಯನ್ನು ಹೀಗೆ ಎತ್ತಿದ್ರೆ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ 2 ತಟ್ಟೆಗಳಲ್ಲಿ. ದಿಸ್ ಇಸ್ ದ ಲೈಟರ್ ವರ್ಷನ್ ಆಫ್ ಇಟ್. ಸಿಕ್ಕಿದ ಮೇಲೆ ಪ್ರತಿದಿನ ನಾನೀಗ ಅದರಲ್ಲಿ ಊಟ ಮಾಡ್ತಾ ಇದ್ದೇನೆ. ಬಿಕಾಸ್ ದ್ಯಾಟ್ ಈಸ್ ಹೌ ಐ ಫೀಲ್ ಐ ಕ್ಯಾನ್ ಇಂಟರ್ನಲೈಸ್ ವಾಟ್ ಎವರ್ ವಿ ಹ್ಯಾಡ್. ಎನಿ ವಿಚ್ ವೇಸ್, ಅಲ್ಲಿಂದ ಮುಂದಕ್ಕೆ ಹೋಗಿ ನಾನು ಪ್ರಾಬ್ಲಮ್ ಮಾತ್ರ ಹೇಳಿದೆ, ಸೊಲ್ಯೂಷನ್ ಹೇಳಲಿಲ್ಲಲ್ಲ. ಸೊಲ್ಯೂಷನ್ ನೋಡಿ ಎಷ್ಟು ಚಂದಕ್ಕೆ ಬರೆದಿದ್ದಾರೆ ಅಂತ. ಭಾಗವತದಿಂದ ಬಂದಿರುವಂತಹ ಉತ್ತರ ಅಂತ ಇದು. ಗೋಪಿಕೆಯರನ್ನು ಬಿಟ್ಟು ಕೃಷ್ಣ ಪರಮಾತ್ಮ ಬೃಂದಾವನದಿಂದ ಮಥುರಾದ ಕಡೆಗೆ ಹೊರಡ್ತಾನೆ.
ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಅಕುರ ರಥಗಳನ್ನು ತಗೊಂಡು ಬಂದಿದ್ದಾನೆ. ಗೋಪಿಕೆಯರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಲೇ ಇಲ್ಲ. ಒಂದಷ್ಟು ಜನ ರಥದ ಹಿಂದೆ ಕೂತುಕೊಂಡು ಅಳ್ತಾ ಇದ್ದಾರೆ. ಒಂದಿಷ್ಟು ಜನ ಕೃಷ್ಣ ಪರಮಾತ್ಮನನ್ನು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ರಥದ ಮುಂದೆ, ಕುದುರೆಗಳ ಮುಂದೆ ಬ್ಲಾಕ್ ಮಾಡಿಕೊಂಡು ಕೂತಿದ್ದಾರೆ. ಕೃಷ್ಣನ ಹತ್ರ ಅಳ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ, ಹೋಗಬೇಡ ಕೃಷ್ಣ ಅಂತ. ಅವನೇ ಅವರಿಗೆ ಬದುಕನ್ನು ಕೊಟ್ಟವನು. ಅವರ ಖುಷಿಗೂ, ಅವರ ಹಾಡುಗಳಿಗೂ, ಅವರ ನೃತ್ಯಗಳಿಗೂ ಪ್ರತಿಯೊಂದಕ್ಕೂ ಬದುಕಾಗಿದ್ದವನು. ಆದರೆ ಕೃಷ್ಣ ಆ ಪ್ರಯಾಣವನ್ನು ನಿಲ್ಲಿಸಲಿಲ್ಲ. ಅಪೂರ್ವ ಪ್ರಯಾಣವನ್ನು ನಿಲ್ಲಿಸಲಿಲ್ಲ. ಅಪೂರ್ವನನ್ನು ಕೃಷ್ಣ ಅಂತ ಹೇಳ್ತಿಲ್ಲ ನಾನು, ಅರ್ಥ ಮಾಡ್ಕೊಳ್ಳಿ. ಕೆಲವು ಜರ್ನಿಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ದೊಡ್ಡವರಾಗಿ ಮನೆ ಬಿಟ್ಟು ಹೋಗ್ತಾರೆ. ಹೆಣ್ಣು ಮಗಳಿದ್ದರೆ ಅವಳನ್ನು ಮದುವೆ ಮಾಡಿ ಕೊಡಬೇಕಾಗತ್ತೆ. ಮಗ ಇದ್ದಾನೆ ಅಂತ ಹೇಳಿದರೆ ಅವನು ವಿದೇಶಕ್ಕೆ ಹೋಗಿಯೇ ಹೋಗ್ತಾನೆ. ನಿಮ್ಮ ಪ್ರೀತಿ ಪಾತ್ರ ಹೆಂಡತಿ ಅಥವಾ ಪತಿ ಸಾವನ್ನಪ್ಪಿಯೇ ಆಗ್ತಾರೆ. ಆದರೆ ಬದುಕು ಮುಂದಕ್ಕೆ ಹೋಗಲೇಬೇಕು ಅಲ್ವಾ? ಕೃಷ್ಣ ಪರಮಾತ್ಮ ಏನು ಮಾಡಿದ? ಅವರಿಗೆ ಆತನ ಫಿಸಿಕಲ್ ಪ್ರೆಸೆನ್ಸ್, ಅವನು ಇಲ್ಲಿದ್ದಾನೆ ಅಂತ ಹೇಳೋದಕ್ಕಿಂತ ಹೆಚ್ಚಿನದೇನನ್ನು ಕೊಟ್ಟು ಹೋದ. ಅದೇನು? ಅವನು ಅವರ ಹೃದಯದಲ್ಲಿದ್ದಾನೆ ಅಂತ ಹೇಳುವಂತಹದ್ದನ್ನು. ಅವನು ಹೇಳಿಕೊಟ್ಟದ್ದು ಬದುಕಿನ ಅತ್ಯಂತ ಉತ್ತಮವಾದಂತಹ ರಿಲೇಷನ್ಶಿಪ್ಸನ್ನು ನಾವು ಮುಂದುವರಿಸಿಕೊಂಡು ಹೋಗೋದು ಕಣ್ಣಿನ ಮುಖಾಂತರ ಅಲ್ಲ, ಟಚ್ನ ಮುಖಾಂತರ ಅಲ್ಲ, ಹೃದಯದ ಮುಖಾಂತರ ಅಂತ ಹೇಳುವಂತಹದ್ದು. ಭಗವಂತನನ್ನು ವೃಂದಾವನದಲ್ಲಿ ಹುಡುಕೋದನ್ನು ಬಿಟ್ಟು ಅವರವರ ಒಳಗೆ ಭಗವಂತನ ಛಾಯೆಯನ್ನು, ಆತನ ನೆನಪನ್ನು, ಆತನ ಜೊತೆಗೆ ಕಳೆದಂತಹ ಸುಂದರವಾದಂತಹ ಕ್ಷಣಗಳನ್ನು ಗೋಪಿಕೆಯರು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಖುಷಿ ಪಡೋದಕ್ಕೆ ಶುರು ಮಾಡಿದ್ರಂತೆ. ಇದು ಪ್ರಾಯಶಃ ಒಬ್ಬನ ಬದುಕಿನ ಅತಿ ಕಷ್ಟಕರವಾದಂತಹ ಪಾಠಗಳಲ್ಲೊಂದು. ಒಬ್ಬ ವ್ಯಕ್ತಿಯ ಫಿಸಿಕಲ್ ಪ್ರೆಸೆನ್ಸ್ ನಮ್ಮ ಜೊತೆಯಲ್ಲಿ ಇಲ್ಲ ಅಂತಾದಾಗ ಅವರನ್ನು ಇಂಟರ್ನಲೈಸ್ ಮಾಡಿಕೊಂಡು ನಮ್ಮೊಳಗೆ ಅವರನ್ನು ಇಟ್ಟುಕೊಂಡು ಆ ನಮ್ಮೊಳಗಿರುವಂತಹ ಅವರ ನೆನಪಿನಲ್ಲಿ, ಅವರ ಮೆಮೊರೀಸ್ನಲ್ಲಿ ಖುಷಿ ಪಡೋದಿದೆಯಲ್ಲ, ದ್ಯಾಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಬಟ್ ದ ಮೋಸ್ಟ್ ಪ್ರೊಫೌಂಡ್ ಫೀಲಿಂಗ್ ದಟ್ ಯು ಕ್ಯಾನ್ ಹ್ಯಾವ್. ಎಂಪ್ಟಿನೆಸ್ ಅಂತ ಹೇಳುವಂತಹದ್ದು ಅವರ ನೆನಪಾಗಬೇಕು. ಕಣ್ಣೀರು ಅಂತ ಹೇಳುವಂತಹದ್ದು ಬದುಕಿನಲ್ಲಿ ಇಷ್ಟು ಸಮಯ ಅವರ ಜೊತೆ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಭಗವಂತನಿಗೆ, ನಮ್ಮ ಜೊತೆಗೆ ಕಳೆದಂತಹ ಅವರಿಗೆ ಥ್ಯಾಂಕ್ ಯು ಹೇಳುವಂತಹ ವಿಚಾರ ಆಗಬೇಕು. ಅದೇ ರಿಲೇಷನ್ಶಿಪ್ ಬೇರೆ ರೀತಿಯಲ್ಲಿ ಮುಂದುವರಿಬೇಕು. ಬದುಕಿನ ಅತಿ ದೊಡ್ಡ ಟ್ರ್ಯಾಜಿಡಿ, 33-year-old ಪರ್ಸನ್ ಕ್ಯಾಮರಾದ ಮುಂದೆ ಕೂತ್ಕೊಂಡು ತನ್ನ 32 ವರ್ಷದ ಮಡದಿ ಸಾವನ್ನಪ್ಪಿದ್ಲು, ಕಷ್ಟಪಟ್ಲು, 3 ವರ್ಷದ ಮಗುವನ್ನು ನನ್ನ ಕೈಗೆ ಕೊಟ್ಟು ಹೋದ್ಲು ಅಂತ ಹೇಳುವಂತಹದ್ದು. ದಟ್ಸ್ ದ ಟ್ರಾಜಿಡಿ ಆಫ್ ಲೈಫ್, ಬಟ್ ದ್ಯಾಟ್ ಈಸ್ ಪ್ರೊಬ್ಯಾಬ್ಲಿ ದ ಬ್ಯೂಟಿ ಆಫ್ ಲೈಫ್ ಆಸ್ ವೆಲ್. ನಿಮ್ಮ ಮುಂದೆ ಕೂತು ಅವಳನ್ನು ಮತ್ತೆ ಮತ್ತೆ ಬದುಕಿಸೋಕೆ, ಅವಳು ಹೀಗಿದ್ಲು ಅಂತ ಖುಷಿ ಪಟ್ಟುಕೊಂಡು ಹೇಳಿ ನಿಮ್ಮನ್ನು ಖುಷಿಪಡಿಸೋಕೆ, ಕೆಲವೊಮ್ಮೆ ಅವಳಿಲ್ಲ ಅಂತ ಹೇಳುವಂತಹ ಬೇಜಾರನ್ನು ತುಂಬ ಮಾಡಿಕೊಂಡು ನಿಮ್ಮನ್ನು ಬೇಜಾರು ಮಾಡೋದಕ್ಕೆ. ಆದರೆ ಸಾಯ್ತಿಲ್ಲ, ನಾನು ಬದುಕ್ತಾ ಇದ್ದೀನಿ, ಬಿಕಾಸ್ ದ್ಯಾಟ್ ಈಸ್ ಹೌ ವಿ ನೀಡ್ ಟು ಲಿವ್ ಅವರ್ ಲೈಫ್ ಅಂತ ಹೇಳೋದಕ್ಕೆ. ಅವಳಿಗೂ ಪ್ರಾಯಶಃ ಇದೇ ಬೇಕಾಗಿದ್ದದ್ದು ಅಂತ ಹೇಳೋಕೆ. ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಲು, ಬದುಕಿಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ಲು. ಅವಕಾಶ ಸಿಕ್ಕಿದ್ದಿದ್ರೆ ಅದನ್ನು ಹೇಳೋದಕ್ಕೂ ಇರ್ತಿದ್ಲು ಇಲ್ಲಿ. ಬಟ್ ಅವಳಲ್ಲಿ ಹೋಗಿದ್ದಾಳೆ ಅಂತ ಹೇಳಿದ ಕಾರಣಕ್ಕೆ ನಾನು ನನ್ನ ಬದುಕನ್ನು ಪ್ರೀತಿಸೋದನ್ನು ಮರೆತರೆ, ನನ್ನ ಮಗಳನ್ನು ಪ್ರೀತಿಸೋದನ್ನು ಮರೆತರೆ, ನನ್ನ ಫ್ಯಾಮಿಲಿಯನ್ನು, ನನ್ನ ರೆಸ್ಪಾನ್ಸಿಬಿಲಿಟಿಗಳನ್ನು, ನನ್ನ ಕರ್ಮಗಳನ್ನು ನಾನು ಮಾಡೋದನ್ನು ನಿಲ್ಲಿಸಿದರೆ, ಅವಳು ಹೋದ್ಲು, ಭಗವಂತ ನನ್ನನ್ನು ಕರೆದುಕೋ ಅಂತ ಅವನನ್ನು ನಾನು ಪ್ರಾರ್ಥಿಸೋದಕ್ಕೆ ಶುರು ಮಾಡಿದರೆ, ಅದು ನಾನು ಮತ್ತು ಅವಳು ಹೊಂದಿದ್ದಂತಹ ಪ್ರೀತಿಗೂ ಆ ರಿಲೇಷನ್ಶಿಪ್ಗೂ ನಾನು ಮಾಡುವಂತಹ ದ್ರೋಹ. ಬಟ್ ಹೋಗೋದಕ್ಕಿಂತ ಮುಂಚೆ ಕೊನೆಯ ಮಾತು, ನನ್ನ ವಿಡಿಯೋಗಳನ್ನು ಕೊನೆಯ ತನಕ ಯಾರೆಲ್ಲ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ಇಂತಹ ಮಾತುಗಳನ್ನು ಕೊನೆಯಲ್ಲೇ ಹಾಕೋದು. ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ರಿಲೇಷನ್ಶಿಪ್ಸ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಯು ವಿಲ್ ಹ್ಯಾವ್ ಇನ್ ಯೋರ್ ಲೈಫ್ ಟೈಮ್. ಅದು ಯಾವುದು ರಕ್ತಗತವಾಗಿ ಬಂದದ್ದಲ್ಲ. ಯು ಚೋಸ್ ದಟ್ ಪರ್ಸನ್ ಬಿಕಾಸ್ ಯು ಫೌಂಡ್ ಸಮಥಿಂಗ್ ಲವೆಬಲ್ ಇನ್ ಹಿಮ್. ಯು ಚೋಸ್ ದಟ್ ಪರ್ಸನ್ ಬಿಕಾಸ್ ಯು ಫೌಂಡ್ ಸಮಥಿಂಗ್ ಲವೆಬಲ್ ಇನ್ ಹರ್. ಟೇಕ್ ಅ ಮೂಮೆಂಟ್ ಟುಡೇ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. ಗೋ ಹಗ್ ಹರ್, ಗೋ ಹಗ್ ಹಿಮ್. ತಬ್ಕೊಳ್ಳಿ ಅವರನ್ನು. ತಬ್ಕೊಳ್ಳುವಷ್ಟು ಕ್ಲೋಸ್ ರಿಲೇಷನ್ಶಿಪ್ ನಿಮ್ದಲ್ಲ. ಓಲ್ಡ್ ಸ್ಕೂಲರ್ಸ್ ಅಂತ ಹೇಳಿ, ಆದರೆ ಕೈ ಹಿಡ್ಕೊಳ್ಳಿ, ಹೇಳಿ, ನಿನ್ನನ್ನು ಒಂದು ಸಮಯದಲ್ಲಿ ಪ್ರೀತಿ ಪಟ್ಟೆ ನಾನು ಮದುವೆ ಆಗಿತ್ತು, ಅಥವಾ ಮದುವೆ ಆದಮೇಲೆ ಪ್ರೀತಿ ಹುಟ್ಟಿತ್ತು, ಆ ಪ್ರೀತಿ ಎಲ್ಲೋ ಕಳೆದು ಹೋಗಿದೆ ಅಂತ ಅನ್ನಿಸ್ತಿದ್ರೆ ನೆನಪು ಮಾಡಿ,
We loved each other. We have to continue loving each other because we are the ones chosen to be there for each other ಅಂತ. ಸುಮ್ಮನೆ ಐ ಲವ್ ಯು ಗಂಡ, ಐ ಲವ್ ಯು ಹೆಂಡತಿ ಅಂತ ಹೇಳಿ ತಬ್ಬಿಕೊಳ್ಳುವಷ್ಟು ಕ್ಲೋಸ್ನೆಸ್ ಇದ್ದರೆ ಸುಮ್ಮನೆ ತಬ್ಬಿಕೊಳ್ಳಿ. ಮುತ್ತು ಕೊಡುವಷ್ಟು ಕ್ಲೋಸ್ನೆಸ್ ಇದ್ದರೆ ಸುಮ್ಮನೆ ಒಂದು ಕೆನ್ನೆಗೆ ಮುತ್ತು ಕೊಟ್ಟು ಐ ಚೆರಿಶ್ ಯು, ಐ ವ್ಯಾಲ್ಯೂ ಯು, ಯು ಆರ್ ಸಮನ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅಂತ ಹೇಳಿ. ನಾನು ಇದನ್ನು ಈ ರೀತಿಯಲ್ಲಿ ಹೇಳಿದ್ದು ಕಮ್ಮಿ. ಐ ಫೀಲ್ ಬ್ಯಾಡ್ ಫಾರ್ ದ್ಯಾಟ್. ಪ್ರಾಯಶಃ if there was a way to go back and tell her, I would have told her every single day of our relationship, I love you, I cherish you, I'm lucky that I have you, all that. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕರ್.